ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ದಿಲ್ಲಿಯಲ್ಲಿ ನಡೆದ ಉಗ್ರ ದಾಳಿ ನಂತರ ದೇಶದ ಮೂಲೆ ಮೂಲೆಯಲ್ಲೂ ಅವಿತಿರೋ ಉಗ್ರರ ಬೇರುಗಳನ್ನು ಹುಡುಕಿ ಕೀಳಲಾಗ್ತಾ ಇದೆ ಒಂದೊಂದಾಗಿ. ಇದೀಗ ದಿಲ್ಲಿ ಪೊಲೀಸ್ ಕ್ರೈಮ್ ಬ್ರಾಂಚ್ ದೊಡ್ಡ ಬೇಟೆಯಾಡಿದ್ದಾರೆ. ಪಾಕಿಸ್ತಾನ ಡ್ರೋನ್ ಮೂಲಕ ಕಳಿಸಿದ್ದ ಆಯುಧವನ್ನ ಭಾರತೀಯ ಏಜೆನ್ಸಿಗಳು ಈಗ ಸೀಸ್ ಮಾಡಿದ್ದಾರೆ. ಪಾಕ್ ಗೂಢಚರ ಸಂಸ್ಥೆ ISIನೊಂದಿಗೆ ನೇರ ಲಿಂಕ್ ಹೊಂದಿರೋ ಈ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆಯ ನೆಟ್ವರ್ಕ್ ಅನ್ನ ಈಗ ಭೇದಿಸಿದ್ದಾರೆ. ಇವರು ಈ ಆಯುಧಗಳನ್ನ ಬಳಸಿ ದೇಶದಲ್ಲಿ ಉಗ್ರ ದಾಳಿ ಮಾಡೋಕೆ ಹೊಂಚು ಹಾಕಿದ್ರು. ಈಗ ಆಲ್ರೆಡಿ 4 ಪ್ರಮುಖ ಆಪರೇಟಿವ್ಗಳು ಸಿಕ್ಕಾಕೊಂಡಿದ್ದು, ಇವರ ಬಳಿ ಇದ್ದ ರಾಶಿ ವಿದೇಶಿ ನಿರ್ಮಿತ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಸೀಸ್ ಮಾಡಲಾಗಿದೆ. ಈ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನದಿಂದ ಡ್ರೋನ್ ಮೂಲಕ ಭಾರತಕ್ಕೆ ಕಳ್ಳ ಸಾಗಾಟ ಮಾಡಲಾಗಿದೆ. ಇದರಲ್ಲಿ 10 ಹೈ ಎಂಡ್ ಫಾರಿನ್ ಮೇಡ್ ಸೆಮಿ ಆಟೋಮ್ಯಾಟಿಕ್ ಪಿಸ್ತೂಲ್, 92 ಕಾರ್ಟ್ರಿಜಸ್ ಇವೆ. ಹಾಗೆ ಟರ್ಕಿ ನಿರ್ಮಿತ PX-5.7 ಪಿಸ್ತೂಲ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಇವುಗಳನ್ನ ಸಾಮಾನ್ಯವಾಗಿ ಸೇನೆಯ ಸ್ಪೆಷಲ್ ಫೋರ್ಸಸ್ ಯೂಸ್ ಮಾಡ್ತಾರೆ. ಅದನ್ನ ಈ ಉಗ್ರರಿಗೆ ಪಾಕ್ ಕೊಟ್ಟಿದೆ. ಹಾಗೆ ಪಾಕಿಸ್ತಾನದ ಸ್ಪೆಷಲ್ ಫೋರ್ಸಸ್ ಇವರೇ ಉಗ್ರರಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಚೀನಾ ನಿರ್ಮಿತ PX-3 ಪಿಸ್ತೂಲ್ಗಳು ಕೂಡ ಸಿಕ್ಕಿವೆ. ಒಟ್ಟಾರೆ ಮಿನಿ ಆಯುಧಾಗಾರವನ್ನ ಡ್ರೋನ್ ಮೂಲಕ ಪಾಕಿಸ್ತಾನ ಕಳಿಸಿದೆ. ಒಂದೊಂದಾಗಿ ಕಳಿಸಿ ಜೋಡಿಸಿಟ್ಟಿದ್ದಾರೆ. ಸದ್ಯ ಈ ಸಂಬಂಧ ಪೊಲೀಸರು ಕಾರ್ಯಾಚರಣೆ ತೀವ್ರಗೊಳಿಸಿದ್ದಾರೆ. ಈ ನಡುವೆ ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆಯಲ್ಲಿ ಭಾರತ ಪಾಕ್ ಗಡಿ ಭಾಗದಲ್ಲಿ ಪುನಃ ಪಾಕಿಸ್ತಾನಿ ಡ್ರೋನ್ಗಳು ಕಾಣಿಸಿಕೊಂಡಿವೆ. ಪಾಕಿಸ್ತಾನದ ಚಾಕುಬೂರಾ ಪೋಸ್ಟ್ ಕಡೆಯಿಂದ ಈ ಡ್ರೋನ್ಗಳು ಹಾರಿದ್ದು ಸಾಂಬಾ ಜಿಲ್ಲೆಯ ಗಗ್ವಾಲ್ ಅನ್ನೋ ಹಳ್ಳಿಯಲ್ಲಿ ಸ್ವಲ್ಪ ನಿಮಿಷಗಳ ಕಾಲ ಹಾರಾಟ ನಡೆಸಿ ಗಡಿಯ ಮತ್ತೊಂದು ಭಾಗಕ್ಕೆ ಹಾರಿವೆ. ಸದ್ಯ ಈ ಡ್ರೋನ್ ಏನಾದರೂ ಡ್ರಾಪ್ ಮಾಡಿ ಹೋಗಿದೆಯಾ ಅಂತ ಹೇಳಿ ಭದ್ರತಾ ಪಡೆಗಳು ಶೋಧ ಕಾರ್ಯ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಕಳೆದೊಂದು ವರ್ಷದಲ್ಲಿ ಈ ರೀತಿ ಪಾಕ್ ಡ್ರೋನ್ಗಳ ಹೊಳೆಯೇ ಹರಿದು ಬರ್ತಾ ಇದೆ. ಇಂಡೋ ಪಾಕ್ ಗಡಿಯಲ್ಲಿ ಕನಿಷ್ಠ 1816 ಮತ್ತು ಇಂಡೋ ಬಾಂಗ್ಲಾ ಗಡಿಯಲ್ಲಿ 136 ಡ್ರೋನ್ಗಳನ್ನು BSF ಪತ್ತೆ ಮಾಡಿದೆ. ನವೆಂಬರ್ 1, 2024 ಮತ್ತು ಅಕ್ಟೋಬರ್ 31, 2025 ನಡುವಿನ BSF ಆನ್ಯುವಲ್ ಡೇಟಾದಲ್ಲಿ ಈ ಮಾಹಿತಿ ಸಿಕ್ಕಿದೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಯೋಗಿ ರೂಲ್ ಜಾರಿ ತರಲಾಗಿದೆ. ಅಲ್ಲಿನ ಬಿಷ್ಣಾ ಅನ್ನೋ ನಗರದಲ್ಲಿ ಪೊಲೀಸರು ಬುಲ್ಡೋಸರ್ ಬಳಸಿ ಆಕ್ಷನ್ಗಿಳಿದಿದ್ದಾರೆ. ನಶಾ ವಸ್ತು ಕಳ್ಳ ಸಾಗಾಣಿಕೆಯಲ್ಲಿ ಭಾಗಿಯಾಗಿರೋರ ಮನೆ ಆಸ್ತಿ ಮೇಲೆ ಬುಲ್ಡೋಸರ್ ಇಳಿಸಲಾಗ್ತಾ ಇದೆ. ಅಕ್ರಮ ಚಟುವಟಿಕೆ ಮಾಡಿ, ಕಳ್ಳ ಸಾಗಾಣಿಕೆ ಮಾಡಿ ಹಣವನ್ನು ಸಂಗ್ರಹಿಸಿ ಸರ್ಕಾರಿ ಜಾಗಗಳಲ್ಲಿ ಕಟ್ಟಲಾಗಿದ್ದ ಮನೆಗಳನ್ನ ನೆಲಸಮ ಮಾಡಲಾಗ್ತಾ ಇದೆ. ಇನ್ನು ನೆರೆಮನೆಗೆ ಬೆಂಕಿ ಇಟ್ಟು ಚಳಿ ಕಾಯಿಸಿಕೊಳ್ಳೋ ದುರ್ಬುದ್ಧಿಯ ಪಾಕಿಸ್ತಾನ ಸೇನೆಗೆ ಈಗ ಅವರ ದೇಶದವರೇ ಅಡಿಯಲ್ಲಿ ಬೆಂಕಿ ಇಡ್ತಾ ಇದ್ದಾರೆ. ಫೀಲ್ಡ್ ಮಾರ್ಷಲ್ ಮುನೀರಾ ಹಾಗೂ ಪಾಕ್ ಸರ್ಕಾರದ ವಿರುದ್ಧ ಅಲ್ಲಿ ಭಾರೀ ಪ್ರತಿಭಟನೆ ಶುರುವಾಗಿದೆ. ಸೇನೆಗೆ ಪರಮಾಧಿಕಾರ ಕೊಡೋ ಸಂವಿಧಾನದ 27ನೇ ತಿದ್ದುಪಡಿ ವಿರೋಧಿಸಿ ಇಮ್ರಾನ್ ಖಾನ್ ಪಾರ್ಟಿಯವರು ಬೀದಿಗಿಳಿದಿದ್ದಾರೆ. ಅಲ್ಲದೆ ನಮ್ಮ ನಾಯಕರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಇಮ್ರಾನ್ ಖಾನ್ ಸಹೋದರಿಯರಿಗೂ ಅಂದರೆ ಅಲಿಮಾ ಉಮ್ಜಾ ಹಾಗೂ ನೂರಿನ್ ಖಾನ್ಗೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲಾಗ್ತಾ ಇದೆ. ಅವ್ರ ಮೇಲೆ ದೌರ್ಜನ್ಯ ನಡೆಸಲಾಗಿದೆ. ಅಡಿಯಾಲ ಜೈಲಿನಲ್ಲಿರೋ ಇಮ್ರಾನ್ ಖಾನ್ರನ್ನ ಭೇಟಿಯಾಗೋಕೆ ಹೋದಾಗ ಮುನೀರ್ ಪೊಲೀಸರು ಅವ್ರನ್ನ ಮುಟ್ಟಿ ಈ ರೀತಿ ದುರ್ವರ್ತನೆ ತೋರಿದ್ದಾರೆ. ಹೀಗಾಗಿ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇಮ್ರಾನ್ ಪಾರ್ಟಿಯವರು ಹೇಳ್ಕೊಂಡಿದ್ದಾರೆ. ಇವರೊಂದಿಗೆ TTAP ಅಂದರೆ ತೆಹರೀಕ್ ತಹಫುಜ್ ಐನ್, ಇದು ಇಮ್ರಾನ್ ಕಟ್ಟಿದ್ದ ಮೈತ್ರಿಕೂಟ, ಇವರು ಕೂಡ ಎಲ್ಲ ಸೇರ್ಕೊಂಡಿದ್ದಾರೆ. ಇದೇ ಪ್ರತಿಭಟನೆ ಕರಾಚಿಯಲ್ಲೂ ಜೋರಾಗಿ ನಡೀತಾ ಇದೆ. ಹೀಗಾಗಿ ಅನೇಕರನ್ನ ಬಂಧಿಸಲಾಗಿದೆ. ಈಗ ಅತ್ತ ಖೈಬರ್ ಪಖ್ತೂನ್ಖ್ವಾದಲ್ಲಿ ರ್ಯಾಲಿ ನಡೆಸಲಾಗಿದೆ. ಇಮ್ರಾನ್ ಖಾನ್ರ ತವರೂರು ಅಲ್ಲಿ ಇಮ್ರಾನ್ ಖಾನ್ ಪೋಸ್ಟರ್ ಹಿಡಿದು ಪಾಕ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಗಿದೆ. ಸೇಮ್ ಟೈಮ್ ಇದೇ ಪಾಕ್ನ ಖೈಬರ್ ಪಖ್ತೂನ್ಖ್ವಾದಲ್ಲಿ ಗುಂಡಿನ ದಾಳಿಯಾಗಿದೆ. ಪರಿಣಾಮ 7 ಮಂದಿ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ಸಂಘಟನೆ ಕೂಡ ದಾಳಿಯ ಹೊಣೆಯನ್ನು ಹೊತ್ಕೊಂಡಿಲ್ಲ. ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಇಂದಿನ ಸ್ಟೇಟ್ಮೆಂಟ್ ಅನ್ನ ಪಾಕಿಸ್ತಾನ ಪೊಲೀಸರು ಕೊಟ್ಟಿದ್ದಾರೆ. ಇನ್ನು ಭಾರತ ಮತ್ತು ಅಫ್ಘಾನ್ ತಾಲಿಬಾನಿಗಳ ನಡುವಿನ ಸಂಬಂಧದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ. ಭಾರತ ಅಫ್ಘಾನಿಸ್ತಾನ ನಡುವೆ ಮತ್ತೆ ಕಾರ್ಗೋ ವಿಮಾನಗಳ ಸಂಚಾರಕ್ಕೆ ಎರಡೂ ಕಡೆಯವರು ಒಪ್ಪಿಗೆ ಕೊಟ್ಟಿದ್ದಾರೆ. ವಿದೇಶಾಂಗ ಇಲಾಖೆಯ ಜಂಟಿ ಕಾರ್ಯದರ್ಶಿ ಆನಂದ್ ಪ್ರಕಾಶ್ ಈ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ. ಕಾಬೂಲ್ ದಿಲ್ಲಿ, ಕಾಬೂಲ್ ಅಮೃತ್ಸರ್ ನಡುವೆ ಶೀಘ್ರದಲ್ಲಿ ಮತ್ತೆ ಕಾರ್ಗೋ ಫ್ಲೈಟ್ಗಳು ಸಂಚಾರವನ್ನು ಶುರು ಮಾಡಲಿವೆ. ಎರಡೂ ರಾಷ್ಟ್ರಗಳ ಸಂಬಂಧಕ್ಕೆ ಇದು ಅತ್ಯಂತ ಪೂರಕ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇದು ಯಾವ ರೂಟಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ಆಗಬೇಕಾಗಿದೆ. ಬಹುಶಃ ಇರಾನ್ ಮಾರ್ಗವಾಗಿ ಹೋಗ್ಬೋದು. ಯಾಕಂದರೆ ಸದ್ಯ ಪಾಕ್ ಮತ್ತು ಭಾರತದ ನಡುವೆ ವಾಯು ಪ್ರದೇಶ ನಿರ್ಬಂಧಿಸಲಾಗಿದೆ. ಇದನ್ನು ಡಿಸೆಂಬರ್ ತನಕವೂ ವಿಸ್ತರಣೆ ಮಾಡಲಾಗಿದೆ. ಮುಂದೆ ಯಾವಾಗ ಓಪನ್ ಆಗುತ್ತೆ ಅನ್ನೋದು ಕೂಡ ಸ್ಪಷ್ಟ ಇಲ್ಲ. ಹೀಗಾಗಿ ಇರಾನ್ ಮಾರ್ಗದ ಮೂಲಕವೇ ಹೋಗೋ ಸಾಧ್ಯತೆ ಇದೆ. ಸದ್ಯ ಭಾರತ ಪ್ರವಾಸದಲ್ಲಿರೋ ತಾಲಿಬಾನಿಗಳ ವಾಣಿಜ್ಯ ಮಂತ್ರಿ ಅಲ್ ಹಸನುರುದ್ದೀನ್ ಅಜೀಜಿ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ ಬೆನ್ನಲ್ಲೇ ವಿದೇಶಾಂಗ ಇಲಾಖೆ ಈ ರೀತಿ ಮಾಹಿತಿ ಕೊಟ್ಟಿದೆ. ಭಾರತ ಅಫ್ಘಾನ್ ನಡುವೆ ಈಗ $1 ಬಿಲಿಯನ್ ವ್ಯಾಪಾರ ನಡೀತಾ ಇದ್ದು, ಅದನ್ನು ಮತ್ತಷ್ಟು ವಿಸ್ತರಣೆ ಮಾಡೋಕೆ ಎರಡೂ ರಾಷ್ಟ್ರಗಳು ಉತ್ಸಾಹ ತೋರಿಸ್ತಿವೆ. ಪಾಕ್ ಜೊತೆಗೆ ಎರಡೂ ರಾಷ್ಟ್ರಗಳು ವ್ಯಾಪಾರ ಬಂದ್ ಮಾಡಿರೋದ್ರಿಂದ ತಾಲಿಬಾನ್ಗೆ ಭಾರತ ಆಸರೆಯಾಗಿ ಕಾಣಿಸ್ತಾ ಇದೆ. ಹಾಗೆ ತಾಲಿಬಾನ್ ಭಾರತದ ಉದ್ಯಮಿಗಳಿಗೆ ಅಫ್ಘಾನ್ನಲ್ಲಿ ಹೆಚ್ಚೆಚ್ಚು ಹೂಡಿಕೆ ಮಾಡಿ ಬನ್ನಿ ಅಂತಲೂ ಕರೀತಾ ಇದ್ದಾರೆ. IT, ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ, ಹಾಗೆ ಎನರ್ಜಿ, ಹೆಲ್ತ್ ಕೇರ್, ಟೆಕ್ಸ್ಟೈಲ್, ಅಗ್ರಿಕಲ್ಚರ್ ಹೀಗೆ ಇತರ ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡಿ ಅಂಥೇಳಿ ಭಾರತೀಯರಿಗೆ ಆಹ್ವಾನ ಕೊಟ್ಟಿದ್ದಾರೆ ತಾಲಿಬಾನಿಗಳು.
ಹೀಗಾಗಿ ರಾಜಕೀಯ ಮತ್ತು ಸ್ಟ್ರಾಟಜಿಕ್ ಕಾರಣದಿಂದ ಭಾರತ ಅಫ್ಘಾನಿಸ್ತಾನದ ಸಂಬಂಧ ಇಂಪ್ರೂವ್ ಆಗ್ತಾ ಇದೆ. ಇನ್ನು 3 ದಿನಗಳ ಸೌತ್ ಆಫ್ರಿಕಾ ಪ್ರವಾಸ ಕೈಗೊಂಡಿರೋ ಪಿಎಂ ನರೇಂದ್ರ ಮೋದಿ ಅವರಿಗೆ ಭವ್ಯ ಸ್ವಾಗತವನ್ನು ಕೋರಲಾಗಿದೆ. ಜೋಹಾನ್ಸ್ಬರ್ಗ್ ಏರ್ಪೋರ್ಟ್ಗೆ ಹೋಗಿ ಇಳಿತಾ ಇದ್ದ ಹಾಗೆ ಪಿಎಂ ನರೇಂದ್ರ ಮೋದಿ ಅವ್ರನ್ನ ಸೌತ್ ಆಫ್ರಿಕಾ ಮಿನಿಸ್ಟರ್ ಖುಂಬುಡ್ಜೋ ನತ್ಸವೇನಿ ಬರಮಾಡಿಕೊಂಡಿದ್ದಾರೆ. ಇನ್ನು G20 ಸಮಿಟ್ನಲ್ಲಿ ಪಾಲ್ಗೊಳ್ಳಲಿರೋ ಪಿಎಂ ನರೇಂದ್ರ ಮೋದಿ ಅದಕ್ಕೂ ಮುನ್ನ ಆಸ್ಟ್ರೇಲಿಯಾ ಪಿಎಂ ಆಂಟನಿ ಅಲ್ಬನೀಸ್ ರವರನ್ನು ಕೂಡ ಅಲ್ಲಿ ಮೀಟ್ ಮಾಡಿದ್ದಾರೆ. ಇಬ್ಬರು ನಾಯಕರು ದ್ವಿಪಕ್ಷೀಯ ಸಂಬಂಧ ವೃದ್ಧಿಸಿಕೊಳ್ಳುವ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದೇ ವೇಳೆ ದಿಲ್ಲಿ ಉಗ್ರದಾಳಿ ಹಾಗೂ ಸೌದಿ ಅರೇಬಿಯಾದ ಬಸ್ ದುರಂತದಲ್ಲಿ ಭಾರತದ ಯಾತ್ರಿಕರು ಮೃತಪಟ್ಟಿದ್ದಕ್ಕೆ ಅಲ್ಬನೀಸ್ ಸಂತಾಪ ಸೂಚಿಸಿದ್ದಾರೆ. ಹಾಗೆ ನನ್ನ ಹಾಗೂ ಮೋದಿ ಸಂಬಂಧ ತುಂಬ ಸ್ಟ್ರಾಂಗ್ ಇದೆ. ನಾವಿಬ್ಬರು ಆರ್ಥಿಕ ಸಂಬಂಧ ವೃದ್ಧಿ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ. 2 ರಾಷ್ಟ್ರಗಳ ನಡುವಿನ ರಕ್ಷಣಾ ಹಾಗೂ ಭದ್ರತಾ ಸಹಕಾರವನ್ನು ಕೂಡ ಮುಂದುವರಿಸಿಕೊಂಡು ಹೋಗೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇನ್ನು ಸಭೆಗೂ ಮುಂಚೆ ಮೋದಿ ಅಲ್ಲಿರೋ ಭಾರತೀಯ ಸಮುದಾಯದವರನ್ನ, ಭಾರತ ಮೂಲದ ಟೆಕ್ ಉದ್ಯಮಿಗಳನ್ನು ಮೀಟ್ ಮಾಡಿ ಅವರೊಂದಿಗೂ ಇಂಟರಾಕ್ಟ್ ಮಾಡಿದ್ದಾರೆ. ರಾಜಕೀಯವೇ ಬೇರೆ, ಸರ್ಕಾರ ನಡೆಸೋದೇ ಬೇರೆ ಅನ್ನೋದು ಅಮೆರಿಕ ಮಟ್ಟಿಗೆ ನಿಜವಾಗಿದೆ. ಹಾವು ಮುಂಗ್ಸಿ ರೀತಿ ಕಿತ್ತಾಡ್ತಿದ್ದ ಚುನಾಯಿತ ನ್ಯೂಯಾರ್ಕ್ ಮೇಯರ್ ಜೋಹ್ರನ್ ಮಮ್ದಾನಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ವೈಟ್ ಹೌಸ್ನಲ್ಲಿ ಮೀಟ್ ಆಗಿದ್ದಾರೆ. ಎಲೆಕ್ಷನ್ ಮುಗಿದ ಬಳಿಕ ಇದು ಅವರ ಮೊದಲ ಭೇಟಿ. ಅಷ್ಟೇ ಅಲ್ಲ, ಅವನು ಹುಚ್ಚ ಕಮ್ಯುನಿಸ್ಟ್, ಅವನು ಗೆಲ್ಲಬಾರ್ದು ಅಂತ ಮಾತಾಡ್ತಾ ಇದ್ದ ಟ್ರಂಪ್ ಮಮ್ದಾನಿಗೆ ಬಾಯಿಗೆ ಬಂದಂಗೆ ಬಿದ್ದಿದ್ದ ಟ್ರಂಪ್ ಓವಲ್ ಆಫೀಸ್ನಲ್ಲಿ ಅವ್ರನ್ನ ಹಾಡಿ ಹೊಗಳ್ಬಿಟ್ಟಿದ್ದಾರೆ. ಇವರು ತುಂಬ ಪ್ರಭಾವಶಾಲಿ ವ್ಯಕ್ತಿ ಅಂತ ಕರೆದಿದ್ದಾರೆ. ಅಲ್ಲದೆ ನಾನು ನಿಮಗೆ ಹರ್ಟ್ ಮಾಡಲ್ಲ, ಬದಲಿಗೆ ನ್ಯೂಯಾರ್ಕನ್ನು ಸೇಫ್ ಆಗಿಡೋಕೆ, ಎಲ್ಲರ ಕನಸು ನನಸು ಮಾಡೋಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನೀವು ರಿಯಲಿ ಗ್ರೇಟ್ ಮೇಯರ್ ಆಗ್ಬೋದು, ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ ಅಂತ ಹೇಳಿ ಟ್ರಂಪ್ ಹೊಗಳಿ ಕಳಿಸಿದ್ದಾರೆ. ಇತ ಟ್ರಂಪ್ ಭೇಟಿ ಬಗ್ಗೆ ಮಾತನಾಡಿರೋ ಜೋಹ್ರನ್ ಮಮ್ದಾನಿ ಕೂಡ ನಮ್ಮ ನಡುವೆ ಅನೇಕ ಭಿನ್ನಾಭಿಪ್ರಾಯಗಳಿವೆ, ಆದರೆ ಟ್ರಂಪ್ ಅವರು ಅವುಗಳ ಬಗ್ಗೆ ಮಾತಾಡಲಿಲ್ಲ. ನ್ಯೂಯಾರ್ಕ್ ಜನರ ಒಳಿತಿನ ಬಗ್ಗೆ ಮಾತ್ರ ಮಾತನಾಡಿದ್ರು. ಅದಕ್ಕೆ ನಾನು ಅಧ್ಯಕ್ಷರನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚುನಾವಣೆ ಮುಗಿಯೋ ತನಕ ಬಾಯಿ ಬಂದಂಗೆ ಫೈಟ್ ಮಾಡಿ ಈಗ ಕೆಲಸದ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಮವ್ರು ಯಾವಾಗ ಕಲಿತಾರೆ ಇವೆಲ್ಲ. ಹಾಗೆ ಸ್ನೇಹಿತರೆ, ನೀವು ಕೂಡ ಮೆಂಬರ್ಸ್ ಓನ್ಲಿ ಸೀರೀಸ್ನಲ್ಲಿ ಸಾಲು ಸಾಲು ಪಬ್ಲಿಷ್ ಆಗ್ತಿರೋ ಎಲ್ಲ ವೀಡಿಯೋಸನ್ನು, ಕಾಂಟೆಂಟನ್ನು ನೋಡೋಕೆ, ಲೈವ್ ಇಂಟರಾಕ್ಷನ್ನಲ್ಲೂ ಪಾಲ್ಗೊಳ್ಳೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ಜಾಯಿನ್ ಆಗ್ಬೋದು. ಆಸಕ್ತರು ಕನ್ಸಿಡರ್ ಮಾಡಿ. ಏನೋ ರಷ್ಯಾ ಯುಕ್ರೇನ್ ಸಂಘರ್ಷ ಕೊನೆಗೊಳಿಸುವ ಸಂಬಂಧ ಟ್ರಂಪ್ 28 ಅಂಶಗಳ ಪೀಸ್ ಪ್ಲಾನ್ ಅನ್ನ ರೆಡಿ ಮಾಡಿದ್ರು. ಇದನ್ನ ಪುಟಿನ್ ಕೂಡ ಒಪ್ಕೊಂಡಿದ್ರು. ಈಗ ಅದನ್ನ ನೀವು ಒಪ್ಕೊಳ್ಳಿ ಅಂತ ಯುಕ್ರೇನ್ ಮೇಲೆ ಅಮೆರಿಕ, ರಷ್ಯಾ ಧಮಕಿ ಹಾಕ್ತಾ ಇದಾವೆ. ನೀವು ಈ ಪ್ಲಾನ್ ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ನಿಮಗೆ ಗುಪ್ತಚರ ಮಾಹಿತಿಯನ್ನು ಶೇರ್ ಮಾಡಲ್ಲ, ಆಯುಧಗಳನ್ನು ಕೊಡಲ್ಲ, ಏನ್ ಮಾಡ್ಕೋತೀರ ಮಾಡ್ಕೊಳ್ಳಿ ಹೋಗಿ ಅಂತ ಅಮೆರಿಕ ಯುಕ್ರೇನ್ ಮೇಲೆ ಪ್ರೆಷರ್ ಹಾಕ್ತಾ ಇದೆ. ರಷ್ಯಾ ಕೂಡ ಟ್ರಂಪ್ ರ ಈ ಪ್ಲಾನ್ ಅನ್ನ ಯುಕ್ರೇನ್ ಒಪ್ಕೊಳ್ಳದೆ ಇದ್ರೆ ಮತ್ತಷ್ಟು ಪ್ರದೇಶಗಳನ್ನ ನಿಮ್ದು ನುಂಗ್ತಾ ಬರ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಯುರೋಪಿಯನ್ ಮೀಡಿಯಾ ರಿಪೋರ್ಟ್ ಮಾಡ್ತೇವೆ ಈ ರೀತಿ. ಆದ್ರೆ ಯುಕ್ರೇನ್ ದಕ್ಕೆ ಒಪ್ಪಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಇದು ನಮಗೆ ತುಂಬಾ ಕಷ್ಟದ ಸಮಯ ಅಂತ ಹೇಳಿದ್ದಾರೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವಾನ್ಸ್ ಜೊತೆಗೆ ಸಂಭಾಷಣೆ ನಡೆಸಿದ ನಂತರ ಈ ರೀತಿ ಹೇಳಿದ್ದಾರೆ. ನಾವೀಗ ಇತಿಹಾಸದಲ್ಲೇ ಅತ್ಯಂತ ಕಠಿಣ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಿದ್ದೀವಿ. ಒಂದು, ನಾವು ಅಮೆರಿಕದ ಬೆಂಬಲ ಕಳ್ಕೊಳ್ತೀವಿ, ಇಲ್ಲ ಅಂದ್ರೆ ನಮ್ಮ ಘನತೆಯನ್ನೇ ಕಳ್ಕೊತೀವಿ. 2ರಲ್ಲಿ ಒಂದು ಹೋಗೋ ಸಂದರ್ಭ ಇದು ಅಂತ ಹೇಳಿದ್ದಾರೆ. ಈ ಮೂಲಕ ಯುಕ್ರೇನ್ಗೆ ಇದು ಇಷ್ಟ ಇಲ್ಲದೆ ಇದ್ರೂ ಕೂಡ ಇಬ್ರು ಸೇರ್ಕೊಂಡು ನಮಗೆ ಹೇರ್ತಾ ಇದ್ದಾರೆ, ಫೋರ್ಸ್ ಮಾಡ್ತಿದ್ದಾರೆ, ನಮ್ಮನ್ನ ಶೋಷಿಸ್ತಿದ್ದಾರೆ ಅಂತ ಹೇಳಿ ಜೆಲೆನ್ಸ್ಕಿ ಅಸಮಾಧಾನ ಹೊರ ಹಾಕಿದ್ದಾರೆ. ಇತ್ತ ರಷ್ಯಾ ಅಧ್ಯಕ್ಷ ಪುಟಿನ್ ಮಾತನಾಡಿ ಈ ಪ್ಲಾನ್ ಫೈನಲ್ ಸೆಟಲ್ಮೆಂಟ್, ಇದಕ್ಕೆ ಯುಕ್ರೇನ್ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ಇನ್ನೂ ಕಠಿಣವಾಗಿರುತ್ತೆ. ಯುಕ್ರೇನ್ ಮತ್ತು ಯುರೋಪಿನ ರಾಷ್ಟ್ರಗಳು ತಮ್ಮ ಭ್ರಮೆಯಿಂದ ವಾಪಸ್ ಬರಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಹಾಗೆ ಈ ಟ್ರಂಪ್ ಪ್ಲಾನ್ ನಲ್ಲಿ ಯುಕ್ರೇನ್ ನ್ಯಾಟೋ ಸೇರಬಾರ್ದು ಅಂತ ಇದೆ. ಯುಕ್ರೇನ್ನಲ್ಲಿ 100 ದಿನಗಳ ಒಳಗಡೆ ಹೊಸದಾಗಿ ಎಲೆಕ್ಷನ್ ನಡಿಬೇಕು ಅಂತ ಇದೆ. ಅಮೆರಿಕ ಸೆಕ್ಯೂರಿಟಿ ಗ್ಯಾರಂಟಿ ಕೊಡುತ್ತೆ, ಆದರೆ ಅದಕ್ಕೆ ಪೇ ಮಾಡಬೇಕು, ದುಡ್ಡು ಕೊಡಬೇಕು ಸೆಕ್ಯೂರಿಟಿಗೆ. ಹೀಗೆ ಯುಕ್ರೇನ್ಗೆ ಲಾಸ್ ಆಗೋ ರೀತಿಯಲ್ಲಿ ಹಲವು ಅಂಶಗಳನ್ನ ಸೇರಿಸಲಾಗಿದೆ. ಏನೋ ಚೀನಾ ಮತ್ತೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದೆ. 78,000 ಟನ್ ತೂಕದ ತೇಲುವ ದ್ವೀಪವನ್ನ ನಿರ್ಮಾಣ ಮಾಡ್ತಾ ಇದೆ. ಪರಮಾಣು ಸ್ಫೋಟಕವನ್ನು ತಡೆದುಕೊಳ್ಳೋ ತಾಕತ್ತು ಇದಕ್ಕಿರುತ್ತೆ. ಸಮುದ್ರದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇದನ್ನ ತಗೊಂಡು ಹೋಗಬಹುದು. ಇದರಲ್ಲಿ 4 ತಿಂಗಳುಗಳ ಕಾಲ ಯಾವುದೇ ಹೊರಗಿನ ಸಂಪರ್ಕ ಇಲ್ಲದೆ ಜೀವನ ಮಾಡಬಹುದು. ಹೊರಗಿನ ಫುಡ್, ನೀರು ಸಪ್ಲೈ ಮಾಡದೆ ಸುಮಾರು 238 ಜನ ವಾಸಿಸಬಹುದು. ಇದು 316 ಮೀಟರ್ ಉದ್ದ ಇರೋ ಚೀನಾದ ಫ್ಯೂಜಿಯಾನ್ ಏರ್ಕ್ರಾಫ್ಟ್ ನಷ್ಟು ದೊಡ್ಡದಾಗಿದೆ. ಎಲ್ಲ ಅನ್ಕೊಂಡಂತಾದ್ರೆ ಇದು 2028ರಲ್ಲಿ ಕಾರ್ಯಾಚರಣೆ ನಡೆಸುತ್ತೆ. ಅಷ್ಟೇ ಅಲ್ಲ, ಈ ಕೃತಕ ದ್ವೀಪ ಮೋಸ್ಟ್ ಪವರ್ಫುಲ್ ಚಂಡಮಾರುತದ ಅಲೆಗಳನ್ನ ಕೂಡ ತಡ್ಕೊಳ್ಳೋ ಸಾಮರ್ಥ್ಯ ಹೊಂದಿದೆ ಅಂತ ಚೀನಾ ಹೇಳ್ಕೊಂಡಿದೆ. ಇನ್ನು ಆಫ್ರಿಕಾದ ರಾಷ್ಟ್ರಗಳಲ್ಲಿ ಒಂದಾದ್ಮೇಲೊಂದು ಮನುಷ್ಯತ್ವಕ್ಕೆ ಮೀರಿದ ಘಟನೆಗಳಾಗ್ತಾ ಇದಾವೆ. ಮನುಷ್ಯರು ಇದನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಘಟನೆಗಳು. ನೈಜೀರಿಯಾದ ಪಶ್ಚಿಮ ಭಾಗದಲ್ಲಿರೋ ಕ್ಯಾಥೋಲಿಕ್ ಬೋರ್ಡಿಂಗ್ ಸ್ಕೂಲ್ ಮೇಲೆ ಉಗ್ರರು ದಾಳಿ ಮಾಡಿ 215 ಚಿಕ್ಕ ಮಕ್ಕಳನ್ನ ಅಪಹರಣ ಮಾಡಿದ್ದಾರೆ. ಇವರೆಲ್ಲ 7ರಿಂದ 10 ವರ್ಷದ ಮಕ್ಕಳು. ಇವರ ಜೊತೆಗೆ 12 ಶಿಕ್ಷಕರನ್ನ ಕೂಡ ಅಪಹರಿಸಿದ್ದಾರೆ. ಈ ಕುರಿತು ರಿಯಾಕ್ಟ್ ಮಾಡಿರೋ ನೈಜರ್ ಸ್ಟೇಟ್ ಪೊಲೀಸ್ ಕಮಾಂಡ್ ಬೆಳಗಿನ ಜಾವದಲ್ಲಿ ಈ ಘಟನೆಯಾಗಿದೆ, ನಾವು ಹುಡುಕಾಡ್ತಿದ್ದೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಏನು ಹೇಳ್ತಿದೆ ಗೊತ್ತಾ, ಈ ರೀತಿ ಅಪಾಯದ ಅಂತ ಮುಂಚೆನೇ ಮಾಹಿತಿ ಕೊಟ್ಟಿದ್ವಿ, ಆದರೂ ಶಾಲೆ ಎಚ್ಚೆತ್ತುಕೊಳ್ಳದೆ ಶಾಲೆಯನ್ನು ಓಪನ್ ಮಾಡಿತ್ತು, ಅದರಿಂದ ಹೀಗಾಯಿತು ಅಂತ ಹೇಳಿದ್ದಾರೆ. ನಾಚಿಕೆ ಬೇಕು ಇವರಿಗೆ.
ಸರ್ಕಾರದ ಕೆಲಸ ಸೆಕ್ಯೂರಿಟಿ ಕೊಡೋದು, ಶಾಲೆ ಬಂದ್ ಮಾಡಿಸೋದಲ್ಲ. ರಿಪೀಟೆಡ್ಲಿ ಹಿಂಗೆ ಆಗ್ತಾ ಇದೆ. ಈ ಶಾಲೆ ಇರೋ ಪಕ್ಕದ ರಾಜ್ಯದಲ್ಲೂ ಕೂಡ ಇದೇ ರೀತಿ ದಾಳಿ ಮಾಡಿ 25 ಮಕ್ಕಳನ್ನ ಅಪಹರಣ ಮಾಡಿದ್ರು. ಕೆಲವೇ ದಿನಗಳ ಬಳಿಕ ಮತ್ತೆ ಈ ರೀತಿ ಘಟನೆ ಆಗಿದೆ. ಈಗ ಮಕ್ಕಳ ಅಪಹರಣ ಜೊತೆಗೆ ಅವ್ರನ್ನ ಚರ್ಚ್ ಮೇಲೆ ದಾಳಿ ಮಾಡಿ ಅಲ್ಲಿ ಒಂದು 38 ಜನರನ್ನ ಅಪಹರಿಸಿದ್ರು. ಈ ರೀತಿ ಬ್ಯಾಕ್ ಟು ಬ್ಯಾಕ್ ಇಂಥ ಘಟನೆಗಳು ಆಗ್ತಾನೆ ಇದಾವೆ. ಉಗ್ರ ಸಂಘಟನೆಗಳ ರೀತಿ ಮಕ್ಕಳನ್ನ ಹೊತ್ಕೊಂಡು ಹೋಗಿ ದುಡ್ಡು ವಸೂಲಿ ಮಾಡೋದು, ಆ ಮಕ್ಕಳನ್ನ ಆಮೇಲೆ ಉಗ್ರ ಕೃತ್ಯಕ್ಕೆ ಬಿಡೋದು, ಹಣ ವಸೂಲಿಗೆ ಬಿಡೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಕೊಲೆ ಆರೋಪ ಎದುರಿಸ್ತಾರೆ 22 ವರ್ಷದ ವಿಶಾಂತ್ ಕುಮಾರ್ ಅನ್ನೋ ವ್ಯಕ್ತಿಯನ್ನ ಇದೀಗ ಅಮೆರಿಕನ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಅಮೆರಿಕದಿಂದ ಕೆನಡಾಗೆ ಹೋಗೋಕೆ ಈತ ಹಾರೋಕೆ ಟ್ರೈ ಮಾಡ್ತಾ ಇದ್ದಾಗ ಕೆನಡಾ ಅಧಿಕಾರಿಗಳು ಈತನ ಪ್ರವೇಶ ನಿರಾಕರಿಸಿದ್ರು. ಆಗ ಅಮೆರಿಕನ್ ಅಧಿಕಾರಿಗಳು ಈತನನ್ನ ಹಿಡ್ಕೊಂಡಿದ್ದಾರೆ. ಈ ಕುಮಾರ್ 2024ರಲ್ಲಿ ಅಕ್ರಮವಾಗಿ ಅಮೆರಿಕಾಗೆ ಎಂಟ್ರಿ ಕೊಟ್ಟಿದ್ದ. ಭಾರತದಲ್ಲಿ ನಡೆದ ಕೊಲೆ ಕೇಸೊಂದರಲ್ಲಿ ಸಿಕ್ಕಾಕೊಂಡಿರೋ ಇವನ ವಿರುದ್ಧ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಕೂಡ ಹೊರಡಿಸಲಾಗಿತ್ತು. ಇನ್ನು ಅಮೆರಿಕದ ಮಾಜಿ ಸಿಐಎ ಅಧಿಕಾರಿ ಜಾನ್ ಕಿರಿಯಾಕು ಪಾಕಿಸ್ತಾನಕ್ಕೆ ಮತ್ತೆ ಬಾಯಿ ಬಂದಂಗೆ ಬೈದಿದ್ದಾರೆ. ಇತ್ತೀಚೆಗಷ್ಟೇ ಭಾರತ ಮತ್ತು ಪಾಕ್ ನಡುವಿನ ಮಿನಿ ಯುದ್ಧದಲ್ಲಿ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಜಾನ್ ಕಿರಿಯಾಕು ಪಾಕಿಸ್ತಾನ ಸುಮ್ಮನೆ ಭಾರತವನ್ನು ಕೆಣಕತ್ತೆ, ನಂತರ ಯುದ್ಧದಲ್ಲಿ ಸೋಲತ್ತೆ, ಇದರಿಂದ ಪಾಕಿಸ್ತಾನಕ್ಕೆ ಏನೂ ಲಾಭ ಇಲ್ಲ, ಭಾರತವನ್ನು ಕೆಣಕೋದ್ರಿಂದ ಪಾಕಿಸ್ತಾನಕ್ಕೆ ಯಾವ ಲಾಭನೂ ಆಗಲ್ಲ, ಯುದ್ಧಗಳಲ್ಲಿ ಯಾವಾಗಲೂ ಭಾರತನೇ ಗೆಲ್ತಾನೆ ಇರುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆ ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗ ಉಂಟು ಮಾಡಿತ್ತು. ಈ ಹೇಳಿಕೆಗೆ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ನೇತೃತ್ವದ PTI ವಿರೋಧ ವ್ಯಕ್ತಪಡಿಸಿ ಕಿರಿಯಾಕು ಅವರಿಗೆ ಕ್ಷಮೆ ಕೇಳಿ ಅಂತ ಹೇಳಿ ಪತ್ರ ಬರೆದಿತ್ತು. ಅದಕ್ಕೆ ಕಿರಿಯಾಕು ಹೆಂಗ್ ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಲೆಟರ್ ಸಿಕ್ಕಿದೆ, ಆ ಲೆಟರ್ನ ನಾನು ತಗೊಂಡು ಹೋಗಿ ಟಾಯ್ಲೆಟ್ ಪೇಪರ್ ಹಾಕಿ ಬಳಸ್ಕೊಳ್ತೀನಿ, ಅದರಿಂದ ಅದನ್ನು ಒರೆಸ್ಕೊಳ್ತೀನಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಇಮೇಲ್ ರಿಪ್ಲೈ ಮಾಡಿದ್ದೀನಿ ನಾನು ಅಂತ ಹೇಳಿ ಈಗ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿ ಇದನ್ನು ಓದಿ PTI ಯಾವುದೇ ಪ್ರತಿಕ್ರಿಯೆ ಕೊಡದೆ ಬಾಲ ಮುದ್ರಕೊಂಡು ಸುಮ್ಮನಾಯಿತು. ಮತ್ತೊಂದು ಪತ್ರ ಬರೆಯೋ ಧೈರ್ಯವನ್ನು ಅವ್ರು ಮಾಡಲಿಲ್ಲ. ನನ್ನ ರಿಪ್ಲೈ ನೋಡಿ ಗಾಬರಿ ಆಯ್ತು ಅವರಿಗೆ ಅಂತ ಹೇಳಿ ಕಿರಿಯಾಕು ಇಂಟರ್ವ್ಯೂ ಒಂದರಲ್ಲಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಇವರೇನು ಸಾಮಾನ್ಯ ವ್ಯಕ್ತಿಯಲ್ಲ ಕಿರಿಯಾಕು, ದಾರಿ ಹೋಗಲ್ಲ. ಅಮೆರಿಕದ ಅವಳಿ ಕಟ್ಟಡ ದಾಳಿ ನಂತರ ಜಾನ್ ಕಿರಿಯಾಕು ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಗಳ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ರು. ಸ್ವಲ್ಪ ವೇಟೇಜ್ ಇರುವಂಥ ವ್ಯಕ್ತಿನೇ. ಪಾಕಿಸ್ತಾನಕ್ಕೆ ಹಿಂಗೆ ಹೇಳಿದ್ದಾರೆ ಈಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.